ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಬಸವಣ್ಣವರು ಹೇಳ್ತಾರೆ, ನಮ್ಮ ಮಾತು ಹೇಗಿರಬೇಕಪ್ಪ ಅಂದರೆ ಅದು ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೋಡಲಿಕ್ಕೆ ಮುತ್ತಿನ ಹಾರ ಎಷ್ಟು ಸೊಗಸಾಗಿ ಕಾಣುತ್ತೋ ಹಾಗೆ ನಮ್ಮ ನುಡಿ ಕೂಡ ಕಿವಿಗೆ ಆನಂದವನ್ನು ನೀಡಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಅಂದರೆ ಮಾಣಿಕ್ಯ ಅಂದರೆ ಅದೊಂದು ರತ್ನ, ಅದು ಕತ್ತಲಲ್ಲೂ ಕೂಡ ಬೆಳಕನ್ನು ಕೊಡುತ್ತೆ. ಹಾಗೆ ನಮ್ಮ ಮಾತು ಇನ್ನೊಬ್ಬರಿಗೆ ಜ್ಞಾನವೆಂಬ ಬೆಳಕನ್ನು ಕೊಡುವಂತಾಗಿದ್ದಿರಬೇಕು. ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಸ್ಫಟಿಕ ಅಂದರೆ ಅದೊಂದು ಖನಿಜ, ಅದರಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ. ಹಾಗೆ ನಮ್ಮ ಮಾತಿನಲ್ಲೂ ಕೂಡ ಚುಚ್ಚು ವ್ಯಂಗ್ಯ ಇಲ್ಲದೆ ಯಾವುದೇ ಕಳಂಕ ಇಲ್ಲದಂಥ ಸರಳವಾದಂಥ ಮಾತಾಗಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಅಂದರೆ ಆ ಭಗವಂತ ಕೂಡ ನಮ್ಮ ಮಾತು ಕೇಳಿದ್ರೆ ಹೌದು ನೀನು ಹೇಳಿದ್ದು ಕರೆಕ್ಟು ಅನ್ನೋ ಹಾಗಿರಬೇಕು ಅಂತ ಬಸವಣ್ಣವರು 12ನೇ ಶತಮಾನದಲ್ಲೇ ಹೇಳಿದ್ದಾರೆ. ಅದಾಗಿ 900 ವರ್ಷ ಆದರೂ ನಾವಿನ್ನೂ ಯಾಕೆ ಅದನ್ನು ಅರ್ಥ ಮಾಡ್ಕೊಂಡಿಲ್ವೋ ಕಲ್ತಿಲ್ವೋ ಅಂತ ಅನಿಸುತ್ತೆ. ಅದನ್ನು ಕಲಿಯುವಂಥ ಭಾಗ್ಯ ನಮ್ಮದಾಗಲಿ. ಅದನ್ನು ಕಲಿತು ಮುನ್ನಡೆಸೋಣ, ಮುಂದಿನ ಪೀಳಿಗೆಗೆ ಅದನ್ನು ವರ್ಗಾಯಿಸಿಕೊಡೋಣ. ಜೈ ಶ್ರೀರಾಮ್.